ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಇವಾಗ ಮೇಡಮ್ ಅವ್ರನ್ನ ಡ್ರಾಪ್ ಮಾಡಿದ್ದೀನಿ. ಮಾಡಿಬಿಟ್ಟು ಈಗ ಊಬರ್ ಮತ್ತು ನಮ್ಮ ಯಾತ್ರಿ ಏನಿದೆ ಆನ್ ಮಾಡ್ಕೋಬೇಕು. ಇವತ್ತು ಟ್ರಾಫಿಕ್ ಏನಿಲ್ಲ. ಮತ್ತು ಹೇಳ್ಬೇಕಂದ್ರೆ ಶುಕ್ರವಾರ ದಿವಸ ಮಿನಿಮಲ್ ಟ್ರಾಫಿಕ್ಕು. ಅಲ್ಲಿ 1 ಅವರ್ 15 ನಿಮಿಷಕ್ಕೆಲ್ಲ ಕರ್ಕೊಂಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟು 26 ಕಿಲೋಮೀಟರ್ ಬಂದಿರೋದು. ಸೊ ನೋಡೋಣ ಇವತ್ತು ಶುಕ್ರವಾರ ದಿವಸ ಹೆಂಗಿರೋದಂತ. ಇವತ್ತು ಚೆನ್ನಾಗಿ ಡ್ಯೂಟಿ ನಡಿಬೇಕು. ಸ್ನೇಹಿತರೆ, ಈಗ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಬೆಳಂದೂರು ಹತ್ರ ಇದ್ದೀನಿ. ಟೈಮ್ ಬಂದು 1 ಗಂಟೆ 50 ನಿಮಿಷ ಆಗಿದೆ. ಯಾವುದೂ ಡ್ಯೂಟಿ ಸಿಗ್ತಾ ಇಲ್ಲ. ಇದೇನೇ ಈಕೋ ಸ್ಪೇಸು ಹೋಗೋವಂಥ ರೋಡು. ಮೊದಲನೇದಾಗಿ ಟೈಮ್ ನೋಡ್ಬೋದು, 1 ಗಂಟೆ 51 ನಿಮಿಷ. ಎಲ್ಲ ಅಪ್ಲಿಕೇಶನ್ನ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಓಲಾದು ಏನು ಮೈನಸ್ ಬ್ಯಾಲೆನ್ಸ್ ಇತ್ತು ಅದು ಕೂಡ ಕ್ಲಿಯರ್ ಮಾಡಿದೆ. ಇವಾಗ ಅದು ಕೂಡ ವರ್ಕ್ ಆಗ್ತಿದೆ. ಅಯ್ಯೋ, ಜಸ್ಟ್ ಬಸವನಗುಡಿ ಕಡೆಗೆ ಒಂದು ಡ್ಯೂಟಿ ಸಿಕ್ತು, ಮಿಸ್ ಆಯಿತು. ಏನು ಮಾಡೋಕ್ಕಾಗಲ್ಲ. ರ್ಯಾಪಿಡೋ ಒಂದು ಆನ್ ಮಾಡಿ ಇಟ್ಕೊಬಿಡ್ತೀನಿ. ಡ್ಯೂಟಿಗಳಂತೂ ತೀರಾ ಕಡಿಮೆ ಇದೆ. ಊಬರಲ್ಲಿ 181 ರೂಪಾಯಿ ಮಾಡಿದ್ದೀನಿ. 148 ರೂಪಾಯಿ ನಮ್ಮ ಯಾತ್ರೆಲಾಗೈತೆ. ಇನ್ನು ಯಾವುದಾದ್ರೂ ಡ್ಯೂಟಿ ಬಂತು ಅಂದರೆ ಪಿಕಪ್ ಮಾಡಬೇಕು. ಸೊ ಇನ್ನೇನಿದ್ರು ಕೂಡ ಒಂದು 3 ಗಂಟೆ ಮೇಲೇ ಡ್ಯೂಟಿಗಳು ಸಿಗೋದು. ಅಲ್ಲಿ ಗಂಟೆ ವೆಯ್ಟ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಮಾಡಿದ್ದೀನಿ, 5 ಗಂಟೆ 11 ನಿಮಿಷ ಆಗೈತೆ. ಎಲ್ಲಪ್ಪ ಇದ್ದೀನಿ ಅಂತಂದರೆ ಇಲ್ಲೇ ನೋಡ್ಬೋದು, ರೈನ್ ಡ್ರಾಪ್ ಕೀಪ್ ಫಾಲಿಂಗ್ ಮೈ ಹೆಡ್ ಅಂತ ಐತೆ. ಸೊ ಅದು ನೀಟಾಗಿ ಇಲ್ಲಿ ಕ್ಲಿಯರೆನ್ಸ್ ನೀವು ನೋಡ್ಬೋದು. ಎಲ್ಲಿಗಪ್ಪ ಅಂತಂದರೆ ಇದು ದೊಂಬ್ಳೂರ್ಗೆ ಬಿದ್ದೈತೆ, ಹರ್ಲೂರು ರೋಡಿಂದ. ಸೊ ಕಸ್ಟಮರ್ ಲೊಕೇಶನಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಹ್ಯಾವ್ ಅರೈವ್ಡ್ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಹಾಕ್ಬಿಡೋಣ. ಕಸ್ಟಮರ್ದು ಬ್ಲೂ ಮಾರ್ಕ್ ಇಲ್ಲೇ ಇದೆ, ಲೈವ್ ಲೊಕೇಶನ್ ಕೂಡ ಕೊಟ್ಟವ್ರೆ. ಸೊ ಬನ್ನಿ ನೋಡೋಣ. ಟ್ರಾಫಿಕ್ ಅಂತೂ ಜಾಸ್ತಿ ಐತೆ. ಬೆಳಗ್ಗೆ ಅಂತೂ ಅಷ್ಟು ಇರಲಿಲ್ಲ, ಬಟ್ ಇವಾಗ ಇದ್ದಿದ್ದಂಗೆ ಟ್ರಾಫಿಕ್ ಜಾಸ್ತಿ. ಏನು ಕಸ್ಟಮರ್ ಮುಂದೆ ಹೋಗ್ತಿದ್ದಾರೆ, ಅವರಿಗೆ ಆಟೋದಲ್ಲಿ ಅಲ್ಲಿ ಮುಂದೆ ಹೋಗೋಕ್ಕೆ ನಾಚಿಕೆ, ಸರಿನಾ? ಇಲ್ಲಿ ಗಂಟ ಬಂದರು. ಹರ್ಲೂರು ರೋಡಿಂದ ಇವಾಗ ಇಂದಿರಾನಗರದಲ್ಲಿದ್ದೀನಿ. ಸೊ ನಾಚಿಕೆ ಅವ್ರಿಗೆ, ಅಲ್ಲಿ ಗಂಟ ವಾಕಲ್ಲಿ ಹೋಗ್ತಿದ್ದಾರೆ. ಸೊ ಇಲ್ಲಿ ಗಂಟ ಇದರಲ್ಲೇ ಬಂದಿದ್ದು ಆಟೋದಲ್ಲಿ. ಇಲ್ಲಿಂದ ಮುಂದಕ್ಕೆ ಅವರು ನಡ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಆ ಹೋಟ್ಲು ಮುಂದೆ ನೀರು ಇಳ್ಕೊಂಡ್ರೆ ಆಟೋದಲ್ಲಿ ಪ್ರೆಸ್ಟೀಜು ಲೆವೆಲ್ ಕಮ್ಮಿ ಆಗುತ್ತೆ ಅಂತ. ಸೊ ಪರವಾಗಿಲ್ಲ, ಹಿಂಗೂ ಜನ ಇರ್ತಾರೆ, ತಿಳ್ಕೊಳ್ಳಿ. 198 ರೂಪಾಯಿ. ಮತ್ತು ಈ ಥರ ಎಲ್ಲ 10 ರೂಪಾಯಿ ನೋಟ್ ಕೊಟ್ಟು ಹೋಗಿದ್ದಾರೆ ಅವರು. ಎಷ್ಟಿದ್ದಾರೆ ಅಂತ ನಾನು ಹೇಳಿಸಿಲ್ಲ. ಅವ್ರು 20 ರೂಪಾಯಿ ಎಕ್ಸ್ಟ್ರಾ ಇದ್ದಾರೆ ಅಂತ, ಈಗ ಎಕ್ಸ್ಟ್ರಾ ಇದೆ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟು 200 ರೂಪಾಯಿ ಅಷ್ಟು ಬರೀ ಚಿಲ್ಲರೆ 10 ರೂಪೀಸಿಂದ ಇಲ್ಲಿ ಇಂದಿರಾನಗರವರೆಗೂ ಬರೋಕ್ಕೆ ಯಾವುದೇ ಥರ ನಾಚಿಕೆ ಏನಿರಲಿಲ್ಲ ಆಟೋದಲ್ಲಿ. ಇವಾಗ ನಾಚಿಕೆ, ಎಲ್ಲ ಜನ ಇರ್ತಾರೆ. ಸಿಕ್ಕಿದೆ HSR 7 ಸೆಕ್ಟರ್ಗೆ. ಇಲ್ಲ ಇದೀನಿ, ಮಳೆ ಬೇರೆ ಬೀಳ್ತಾ ಇದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಕಸ್ಟಮರ್ ಬರ್ತಾರೋ ಇಲ್ವೋ ಗೊತ್ತಿಲ್ವಲ್ಲ. ಇಲ್ಲಿ ಲೊಕೇಶನ್ ಕೊಟ್ಬಿಡ್ತಾರಪ್ಪ, ಬರೋಕ್ಕೇನು ಇಷ್ಟು ಹೊತ್ತು ಮಾಡ್ತಾರೋ ಅಂತ ಗೊತ್ತಿಲ್ಲ. ನಾವು ಬಂದಿರ್ತೀವಿ ಅರ್ಧ 3/4 ಕಿಲೋಮೀಟ್ರಿಂದ ಎದ್ನೋ ಬಿದ್ನೋ ಅಂತ. 8 ಗಂಟೆ 13 ನಿಮಿಷ. ಮಳೆ ಹೊಡಿತಾನೆ ಐತೆ. ಒಂದು ಡ್ರಾಪ್ ಕೂಡ ಜೋರಾಯಿತು. ಇನ್ನು ಯಾವುದಾದ್ರೂ ಒಂದು ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು ಮನೆ ಕಡೆಗೆ. ಅಷ್ಟೇ ಆಗಲ್ಲ, ಚಳಿ ಎಷ್ಟಾಯ್ತದ ಅಷ್ಟು ಮಾಡಿದ್ದೀನಿ. ಇನ್ನೊಂದು ತಲೆ ಪಲ್ಟಿ ಅಂತೂ ಹೊಡಿಯೋಕ್ಕಾಗಲ್ವಲ್ಲ. ನನ್ನ ಶಕ್ತಿಯನ್ನು ಮೀರಿ ಮಾಡಿದೆ ಅಂತ ಅಂತೂ ಹೇಳೋಕ್ಕಾಗಲ್ಲ. ಸ್ವಲ್ಪ ಡ್ಯೂಟಿನ ನೋಡ್ಕೊಂಡು ಮಾಡಿದ್ದೀನಿ. ಡ್ಯೂಟಿ ಯಾವುದೂ ಬರ್ತಾ ಇಲ್ಲ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಸಿಕ್ಕಿದ್ರೆ ಹೋಗೋಣ ಅಂತ ಅಂದ್ಬಿಟ್ಟು. ಮುಂದೆ ಲೆಫ್ಟಿಗೆ ಹೋದರೆ EGL ಹೋಯ್ತದೆ, ರೈಟ್ಗೆ ಹೋದರೆ ಚಲಗಟ್ಟ. ಸೊ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಆದರೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಏನಂದರೆ ಗಾಳಿ ಹೊಡಿತೈತೆ, ಇದೆಲ್ಲ ಸೀಟೆಲ್ಲ ನೆಂದೋಯ್ತಾ ಇದೆ. ಸೊ ಜೋರು ಮಳೆ ಅಂತ ಪಿಕಪ್ ಆಗಲ್ಲ. ಸೊ ನೋಡ್ಬೋದು ಇಲ್ಲೇ ಮೊಬೈಲ್ ಹೋಲ್ಡ್ರ್ ಮೇಲೆ, ಮೊಬೈಲ್ ಮೇಲೆಲ್ಲ ನೀರು ಬಿದ್ದುಬಿಟ್ಟಿದೆ. ಸೊ ಗಾಳಿ ಬಂದುಬಿಟ್ರೆ ಮಾತ್ರ ಆಟೋನ ಓಡ್ಸೋಕ್ಕೆ ಆಗಲ್ಲ. ಏನೇ ಅಂತ ಹೇಳಿ ಎಷ್ಟೇ ಬಾಡಿಗೆ ಬರಲಿ, ಇಲ್ಲೆಲ್ಲ ನೋಡ್ಬೋದು. ಕಾಣಿಸ್ತಾ ಇದೆಯೋ ಇಲ್ವೋ ನಂಗೆ ಗೊತ್ತಾಯ್ತಿಲ್ಲ.
ನೋಡ್ರಿ ಎಲ್ಲ ಎಳ್ಳಿ ಗಂಟೆ ಬಂದೈತೆ ಅಂತ ಅಂದ್ಬಿಟ್ಟು ನೀರು ಯಾವುದೋ ಒಂದು ಡ್ಯೂಟಿ ಬಂದುಬಿಟ್ಟಿದ್ರೆ ಓಡೋಗ್ಬಿಡ್ತಿದ್ದೆ ಹೊತ್ತಿಗೆ. ಯಾವ 3-4 ಡೈರೆಕ್ಷನ್ ಆಲ್ರೆಡಿ ಚೇಂಜ್ ಮಾಡಿಬಿಟ್ಟೆ, ಆದರೂ ಏನು ಪ್ರಯೋಜನ ಆಯ್ತು. ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೆ. ಸೊ ಇವಾಗ ಒಂದು ಡ್ಯೂಟಿ ಬಂದಿದೆ. ಸೊ ಇಲ್ಲೇ ಯಾವುದೋ ಒಂದು ಅಪಾರ್ಟ್ಮೆಂಟು, ಅಲ್ಲಿ ಆ ಕಡೆ ಕಾಣ್ತಿರೋದೇ RJ ಟೆಕ್ ಪಾರ್ಕು ದೊಡ್ಡಕ್ಕನಲ್ಲಿ ಕಾರ್ಮಲ್ರಮ್ ಹತ್ರ. ಸೊ ಇವತ್ತಿನ ಅರ್ನಿಂಗು ಲಾಸ್ಟ್ ಅರ್ನಿಂಗು ಅಂದರೆ ಟೈಮ್ ನೋಡ್ಬೋದು 9 ಗಂಟೆ ಯಾವುದಪ್ಪ ಬರ್ತಾನೆ ಇಲ್ಲೋ 9 ಗಂಟೆ 27 ನಿಮಿಷ ಆಗಿದೆ. 241 ರೂಪಾಯಿ ಸಿಕ್ಕಿರೋದು ನಮ್ಮ ಯಾತ್ರೆ ಹೋಯ್ತು ಅಂದರೆ ಹಾಡು ಸಿದ್ಧ. ಸ್ನೇಹಿತರೆ, ಕೆಲವೊಂದು ಕಮೆಂಟ್ ಬರ್ತಿತ್ತು, ಅದೇನಪ್ಪ ಅಂದರೆ 0 ಡೌನ್ ಪೇಮೆಂಟಿಂದ ಗಾಡಿ ತಗೊಳಕ್ಕಾಗಲ್ವಾ, 0 ಇಂದ ಮಾಡೋಕ್ಕೆ ಹೆಂಗೆ ಮಾಡ್ತೀರಾ ಹೇಳಿ. ನಾನು ಯೋಚನೆ ಮಾಡಿದೆ, ಬಟ್ ಏನಂತಂದರೆ ಆ ಥರ ಯಾವುದೂ ದಾರಿ ಇಲ್ಲ ಗುರು. 0 ಇಂದ ಮಾಡ್ಬೋದು, ಬಟ್ ಏನಂತಂದರೆ ನಿಮ್ಗೆ ಗೊತ್ತಿರೋಂಗೆ ಸ್ವಿಗ್ಗಿ ಝೊಮ್ಯಾಟೊ ಈ ಕಡೆ ಇಲ್ಲಾಂದರೆ ಬೇರೆಯವ್ರ ಹತ್ರ ಕೆಲಸ ಮಾಡಿಕೊಂಡು ಸ್ವಲ್ಪ ದುಡ್ಡು ಕೂಡಿಸ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಆಟೋ ತಗೋಬೋದು. ಆದರೆ 0 ಡೌನ್ ಪೇಮೆಂಟಿಂದ ಯಾವುದೂ ಆಗಲ್ಲ. ಹೆಂಗೆ ಮಾಡ್ತೀರಾ 0 ಡೌನ್ ಪೇಮೆಂಟಿಂದ? ನೀವೇ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಯಾರೂ ದಾರಿ ತೋರಿಸಲ್ಲ, ನಾವೇ ದಾರಿ ಮಾಡ್ಕೋಬೇಕಾಗುತ್ತೆ. ದಾರಿ ಮಾಡಿದ್ರೇ ಆಗೋದು. ಸೊ ಅದಕ್ಕೆ 0 ಇಂದ ಅಂತೂ ಮಾಡೋಕ್ಕಾಗಲ್ಲ, ಅಷ್ಟಂತೂ ಹೇಳ್ಬಿಡ್ತೀನಿ. ಬೇಕಾದರೆ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಿಕೊಂಡು, ಸಣ್ಣ ಪುಟ್ಟ ಬಿಸ್ನೆಸ್ಸು, ಇಲ್ಲಾಂದರೆ ಯಾರ ಹತ್ರ ಆದರೂ ಇನ್ನೊಬ್ರ ಹತ್ರ ಕೆಲಸ ಮಾಡಿ ಒಂದು ಸ್ವಲ್ಪ ದುಡ್ಡು ಜೋಡಿಸ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಕ್ಯಾಬ್ ತೊಗೋಬೋದು, ಆಟೋ ತೊಗೋಬೋದು, ಲಾರಿ ತೊಗೋಬೋದು, ಏನಾದರೂ ತೊಗೋಬೋದು. ಬಟ್ ಏನಂತಂದರೆ ಬಿಸ್ನೆಸ್ಸಲ್ಲಿ ಇನಿಷಿಯಲಿ ನಿಮಗೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ. ಹೊಸ ಆಟೋ ತೊಗೊತೀನಿ ಅಂತಂದರೆ ಮಿನಿಮಮ್ ಅಂದರೂ 1 ಲಕ್ಷ ಡೌನ್ ಪೇಮೆಂಟ್ ಬೇಕು ಬಜಾಜು. ಬೇರೆ ಕಂಪ್ನಿ ಗಾಡಿಗಳಿದ್ದಾವೆ, ಆಪೆ ಆಗಿರ್ಬೋದು, TVS ಬಗ್ಗೆ ಗೊತ್ತಿಲ್ಲ. ಆಪೆನಲ್ಲಿ ಬಂದುಬಿಟ್ಟು 40,000ನೋ 50,000 ಏನೋ ಕೊಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಒಂದೊಂದು ಸತಿ ಅವ್ರದ್ದು ಕೂಡ ಆಫರ್ 20,000 ಏನೋ ಇರುತ್ತೆ. ಸೊ ಅಲ್ಲೂ ಚೆಕ್ಔಟ್ ಮಾಡಿ. ಪ್ರಮೋಷನ್ ಅಲ್ಲ ಇದು, ನನ್ನ ಕಡೆಯಿಂದ ನಾನು ಜಸ್ಟು ಅಡ್ವೈಸ್ ಹೇಳ್ತಿರೋದು. ಅಂದರೆ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ಅದು ಬಿಟ್ಟರೆ ಯಾವುದೇ ಥರ 0 ಇಂದ ಮಾಡಬಹುದು ಅಂತಂದರೆ ಇಲ್ಲ, ದಾರಿ ಇಲ್ಲ. ಈವನ್ ಸೆಕೆಂಡ್ ಹ್ಯಾಂಡ್ ಆಟೋ ತೊಗೊತೀನಿ ಅಂದರೂ ಕೂಡ ಮಿನಿಮಮ್ ಅಂದರೂ ನಿಮ್ಮ ಹತ್ರ 50,000 ರೂಪಾಯಿ ಆದರೂ ಡೌನ್ ಪೇಮೆಂಟಿಗೆ ದುಡ್ಡು ಬೇಕಾಗುತ್ತೆ. ಮಿನಿಮಮ್ 50,000 ಬೇಕಾಗುತ್ತೆ, ಮಿಕ್ಕಿದ್ನ ಲೋನ್ ಹಾಕ್ಕೋಬೋದು. ಪ್ರಾಬ್ಲಮ್ ಏನಪ್ಪ ಅಂತ ಸೇಟು ಫೈನಾನ್ಸ್, ನೀವು 1 ಲಕ್ಷ ತೊಗೊಂಡ್ರೆ ಅರ್ಧಕ್ಕರ್ಧ ಅವರು ಎಕ್ಸ್ಟ್ರಾ ಬಡ್ಡಿ ಕಿತ್ಕೊಬಿಡ್ತಾರೆ. ಅದೊಂದು ಗೋಳುಗುರು ಸೇಟುಗಳದು. ಸೇಟು ಫೈನಾನ್ಸಲ್ಲಿ ಈ ಪ್ರೈವೇಟ್ ಫೈನಾನ್ಸ್ ಅಂತ ಕಿತ್ತಿ ತಿಂತಾರೆ. ನೀವೇನಾದರೂ ಬ್ಯಾಂಕಿಂದ ನೀವು ಕೂಡ ಲೋನ್ ತಗೊಂಡು ಮಾಡ್ಕೋಬೋದಾಯ್ತಾ. ಬ್ಯಾಂಕಲ್ಲಿ ಲೋನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸೊ ಯಾಕಪ್ಪ ಇಷ್ಟೊಂದು ಹೊಡಿತಾ ಇದೆಯಾ ಯಾರನ್ನು. ಬ್ಯಾಂಕಿಂದ ಕೂಡ ಲೋನ್ ತೊಗೋಬೋದು. ಬ್ಯಾಂಕಿಂದ ಲೋನ್ ತೊಗೊಳ್ಬೇಕಾದ್ರೆ ಟ್ರೈ ಮಾಡಿ ಆಯಿತಾ. ಸೊ ಅಲ್ಲಿ ಓಕೆ ವರ್ಕೌಟ್ ಆಗುತ್ತೆ, ಯಾಕಂದರೆ ಫಿಕ್ಸ್ ಇರುತ್ತೆ. ಇವರು ಸೇಟುಗಳದ್ದು ಹಂಗಲ್ಲ, 24, 25, 30% ಅವ್ರಿಗೆ ಇಷ್ಟ ಬಂದಂಗೆ ನಾವು ದುಡಿದ್ಬಿಟ್ಟು ಅವ್ರ ಹೆಂಡತಿ ಮಕ್ಕಳು ಸಾಕೋವಂಥದ್ದು ಏನು ಬರ ಬಂದೈತೆ ಬಾಗರು. ನಾನು ಹೇಳೋದು ಕಮ್ಮಿ, ಒಂದು 15%, 16% ಒಳಗೆ ಸಿಕ್ಕಿದ್ರೆ ಏನು ಮೋಸ ಇಲ್ಲ. ಸೊ ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ಕಟ್ಟೋದು. ಏನಾದರೂ ಹೊಸ ಆಟೋ ಅಥವಾ ಕ್ಯಾಬ್ ತಗೋಬೇಕು, ಇಲ್ಲ ಲಾರಿ ತಗೋಬೇಕು, ಇಲ್ಲ ಯಾವುದಾದ್ರೂ ವೆಹಿಕಲ್ ತಗೋಬೇಕು, ಕಮರ್ಷಿಯಲ್ ವೆಹಿಕಲ್ ಅಂದ್ಕೊಂಡಿದ್ರೆ ಬ್ಯಾಂಕಲ್ಲಿ ಕೇಳಿ ನೋಡಿ. ಬ್ಯಾಂಕಿಂದ ಆದರೆ ಸ್ವಲ್ಪ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಿಗುತ್ತೆ, ಒಂದು 12-13% ಒಳಗಡೆ. ಬಟ್ ಏನಂತಂದರೆ ಅವ್ರಗಳದ್ದು ಸ್ವಲ್ಪ ಏನೇ ಮಾಡಿದ್ರು ಕೂಡ ಕಾನೂನು ರೀತಿಯಲ್ಲಿ ಮಾಡ್ತಾರೆ. ಇವಾಗೆಲ್ಲ ಈ ಸೇಟು ಫೈನಾನ್ಸ್ಗಳದೆಲ್ಲ ಏನಾಗ್ಬಿಟ್ಟಿದೆ ಅಂತಂದರೆ ನಾವು ದಿನ ನೋಡ್ಬೋದು ಫೇಸ್ಬುಕ್ಕಲ್ಲಿ, ಇದರಲ್ಲೆಲ್ಲ ಲೈವ್ ಏನು ಮಾಡ್ತಾರೆ, ಒಂದು ನೋಟಿಸ್ ಕೊಡೋಲ್ಲ ಏನಿಲ್ಲ, ಸೀದಾ ಮೇನ್ ರೋಡ್ ಅಂದರೆ ರೋಡಲ್ಲಿಂದಾನೇ ಗಾಡಿನ ಸೀಸ್ ಮಾಡ್ಕೊಂಡು ಹೋಗೋದು ಅಂತ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿದ್ದಾವೆ. ನೋಟಿಸ್ ಕೊಡಬೇಕು, ಮತ್ತು 2.5-3 ತಿಂಗಳಷ್ಟು ಅಷ್ಟು ದಿನ ಕಟ್ಟದೆ ಏನಾದರೂ ಮಿಸ್ ಆಗಿದ್ರೆ ಮಾತ್ರ ಸೀಸಿಂಗ್ ಕೊಡಬೇಕು.
ಆ ಥರ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಬಟ್ ಏನು ಮಾಡ್ತಾರೆ ಈ ಪ್ರೈವೇಟ್ ಫೈನಾನ್ಸು, ಸೇಟು ಫೈನಾನ್ಸು ಅವರೆಲ್ಲ ಯಾರ್ಯಾರಿಗೋ ಈ ರಿಕವರಿ ಏಜೆಂಟ್ಗಳಿಗೆಲ್ಲ ಹೇಳಿ ಅವರು ರಾತ್ರಿ ಮನೆ ಹತ್ರ ಬಂದು ಗಾಡಿ ಎತ್ಕೊಂಡು ಹೋಗೋದು ಈ ಥರ ಎಲ್ಲ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ನಿಮಗೆಲ್ಲ ಗೊತ್ತಿರೋ ಬೆಸ್ಟು ಲೋನ್ ಎಲ್ಲಿಂದ ತಗೋಬೋದು ಅಂತಂದರೆ ಬ್ಯಾಂಕ್ ಬೆಸ್ಟಪ್ಪ. ನನಗೆ ಇಷ್ಟ ಆಗಿದ್ದು ಬ್ಯಾಂಕೇನೆ. ಯಾಕಂತಂದರೆ ಅವರು ಮೆಸೇಜ್ ಹಾಕ್ತಾರೆ, ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಏನೋ ಕಟ್ಟೋಕ್ಕಾಗಿಲ್ಲ ಅಂದರೆ ಸರ್ ಒಂದು ಫೋನ್ ಮಾಡಿ ಹೇಳಿ, ಇಲ್ಲ ಅಂತಂದ್ರೆ ಅಲ್ಲಿ ಹೋಗ್ಬಿಡಿ ಸರ್ ಕಟ್ಟೋಕ್ಕಾಗ್ತಿಲ್ಲ, ಇನ್ನೂ ಒಂದು 10 ದಿನ ನಮ್ಗೆ ಟೈಮ್ ಕೊಡಿ, ಇಲ್ಲ ಒಂದು 15 ದಿವಸ ಟೈಮ್ ಕೊಡಿ ಅಂತಂದರೆ ಅವರೊಂದು ಟೈಮ್ ಕೊಡ್ತಾರೆ, ಅವರು ಅರ್ಥ ಮಾಡ್ಕೊತಾರೆ. ಆದರೆ ಈ ಸೇಟು ಫೈನಾನ್ಸ್ಗಳದೆಲ್ಲ ಅದು ಸೀನೇ ಇಲ್ಲ. ಏನು ಎಷ್ಟು ಕಟ್ಟಿದ್ದೀರಾ ಅಷ್ಟು ಅಮೌಂಟ್ ರಿಕವರ್ ಆಗಬೇಕು. ಅದ್ರ ಜೊತೆಗೆ ಅವ್ನು ಕಟ್ಟೋಕ್ಕಾಗಿಲ್ಲ ಅಂತಂದರೆ ಸೇಟು ಫೈನಾನ್ಸ್ ಒಂದ್ಸತಿ ಸೀಸ್ ಆಗಿಬಿಟ್ರೆ ಅವರು ಹೆಂಗಾದರೂ ಮಾಡಿ ಪ್ಲ್ಯಾನ್ ಮಾಡೋದೇನು ಗೊತ್ತಾ, ಆ ಗಾಡಿ ವಾಪಸ್ಸು ಡ್ರೈವರ್ ತೊಗೊಳಕ್ಕಾಗಬಾರ್ದು, ಆ ಥರ ಮಾಡಿಬಿಡ್ತಾರೆ. ಅಂದರೆ ಇವಾಗ ದುಡಿತಾ ಇದ್ದರೆ ಏನೋ ಒಂದು 4,000ನೋ 3,000ನೋ 5,000ನೋ ಕಟ್ಕೋಬೋದು. ಇವ್ರೇನು ಮಾಡಿಬಿಡ್ತಾರೆ, ಯಾವುದೇ ಕಾರಣಕ್ಕೂ ಕಟ್ಟೋಕ್ಕಾಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಗಾಡಿನೇ ಎತ್ಕೊಂಡು ಹೋಗ್ಬಿಡ್ತಾರೆ ಸೀಸ್ ಮಾಡಿಕೊಂಡು. ಅವಾಗೇನಾಗುತ್ತೆ, ಆ ಡ್ರೈವರ್ 6 ತಿಂಗಳು 3 ತಿಂಗಳು 1 ವರ್ಷನೋ ಕಟ್ಟಿರ್ತಾನೆ, ಆ ದುಡ್ಡು ಅವ್ರಿಗೆ ಲಾಭ, ಸೇಟುಗಳು ಲಾಭ ಹೊಡ್ಕೊತಾರೆ. ಅದ್ರ ಜೊತೆಗೆ ಗಾಡಿ ಸೇಲ್ ಮಾಡ್ತಾರಲ್ವ ಅದು ಕೂಡ ಲಾಭ ಬರುತ್ತೆ. ಸೊ ಈ ಪ್ಲಾನಿಂಗಲ್ಲಿ ಏನು ಮಾಡ್ತಾರೆ ಇವರು, ಹಿಂದೆ ಮುಂದೆ ನೋಟಿಸ್ ಕೊಡಲ್ಲ, ಇದ್ದಿದ್ದಂಗೆ ಗಾಡಿ ಸೀಸ್ ಮಾಡ್ಕೊಂಡು ಹೋಗ್ಬಿಡೋದು. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಬೇಕು ಅಂದರೆ, ಲಾಂಗ್ ಸ್ಟೋರಿ ಶಾರ್ಟ್ ಅಂತೀವಿ ಗೊತ್ತಾ, ಹಂಗೆ ಹೇಳೋದಾದರೆ ಒಂದು ಕಲ್ಲಲ್ಲಿ 2 ಮಾವಿನ ಹಣ್ಣು ಉದುರಿಸೋದು, ಒಂದು ಕಲ್ಲಲ್ಲಿ 2 ಅಕ್ಕಿನ ಹೊಡಿಯೋದು ಅಂತಲೇ ಹೇಳ್ಬೋದು. ಸೊ ಇದು ಗುರು ಇವಾಗ ಪ್ಲ್ಯಾನ್ ಹೇಳಬೇಕು ಅಂತಂದರೆ, ಎಲ್ಲೂ ಕೂಡ ನಾನು ಇವತ್ತವರೆಗೂ ಸೇಟು ಫೈನಾನ್ಸ್ ಯಾವುದು ತಗೊಂಡಿಲ್ಲ. ಯಾವುದೇ ತಗೊಂಡಿದ್ರು ಕೂಡ NBFC ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಪ್ರೈವೇಟ್ ಫೈನಾನ್ಸಿಂದ ದುಡ್ಡು ತಗೊಂಡಿದ್ದೀನಿ. ಪ್ರೈವೇಟ್ ಫೈನಾನ್ಸಲ್ಲಿ ಯಾವ ಥರ ಅಂತಂದರೆ ಗೌರ್ಮೆಂಟ್ ರೆಗ್ಯುಲೇಟ್ ಮಾಡುತ್ತಲ್ವಾ, ಸೊ ಅಂಥ RBI ರೆಗ್ಯುಲೇಟ್ ಮಾಡುವಂಥ ಬ್ಯಾಂಕಿಂದನೇ ನಾನು ಲೋನ್ ತಗೊಂಡಿರೋದು. ಇಲ್ಲ ಅಂತಂದರೆ ಬ್ಯಾಂಕಿಂದ ತೊಗೊತೀನಿ. ನಿಮಗೆಲ್ಲ ಗೊತ್ತಿದೆ, ಬ್ಯಾಂಕಲ್ಲೆಲ್ಲ ಪರ್ಸ್ನಲ್ ಲೋನು ಅವೆಲ್ಲ ಸ್ವಲ್ಪ ಬಡ್ಡಿ ಜಾಸ್ತಿ ಇರುತ್ತೆ, 18-20%. ಒಂದು ಲೆಕ್ಕದಲ್ಲಿ ಅದು ಪರವಾಗಿಲ್ಲ, ಬಂದು ನಮ್ಮ ಒಂದೇ ಸತಿಗೆ ಕುತ್ತಿಗೆ ಇಸ್ಕಲ್ಲ. ಅಂದರೆ ಅವರು ಇಸ್ಕಲ್ಲ ಅಂತ ಹೇಳ್ತಿಲ್ಲ, ಆದರೆ ಬಂದು ಸ್ವಲ್ಪ ಕಂಟ್ರೋಲ್ ನಾವು ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಪರ್ಸ್ನಲ್ ಫೈನಾನ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದೇ ನೀವು ವೆಹಿಕಲ್ ಲೋನ್ ಆಗಲಿ ಗೋಲ್ಡ್ ಲೋನ್ ಆಗಲಿ ಇಂಥದ್ದೇನಾದರೂ ತಗೊಂಡ್ರೆ ಅಷ್ಟು ಅವರು ಟಾರ್ಚರ್ ಕೊಡಲ್ಲ. ಅವ್ರು ಗೋಲ್ಡ್ ಲೋನ್ ಆದರೆ ಗೋಲ್ಡ್ ರಿಕವರ್ ಮಾಡ್ಕೊತಾರೆ. ಅವ್ರು ಹೇಳ್ಬಿಡ್ತಾರೆ, ನೋಡಪ್ಪ ಬಿಡಿಸ್ಕೋ, ಇಲ್ಲ ಅಂತಂದರೆ ಈ ಬಡ್ಡಿ ಕಟ್ಟು, ಇಲ್ಲಾಂದರೆ ನಾವು ಸೇಲ್ ಮಾಡಿಬಿಡ್ತೀವಿ ಅಂತಾರೆ. ಅದು ಕೂಡ ನೋಟಿಸ್ ಕೊಟ್ಟು 2 ತಿಂಗಳು 3 ತಿಂಗಳು ಆದಮೇಲೆ ಸೇಲ್ ಮಾಡೋದು. ಇವನ್ ವೆಹಿಕಲ್ದು ಫೈನಾನ್ಸಲ್ಲೂ ಹಂಗೇನೆ, ವೆಹಿಕಲ್ ಮಾಮೂಲಿ 3 ಮಂತ್ಸು 2.5-3 ತಿಂಗಳು ಟೈಮ್ ಇರುತ್ತೆ, ಅಷ್ಟೊತ್ತಲ್ಲಿ ನೋಟಿಸ್ ಎಲ್ಲ ಕಳಿಸ್ತಾರೆ. ಅದರಲ್ಲಿ 1 ಫೈನಾನ್ಸ್ 2 ಫೈನಾನ್ಸ್ ಕಟ್ಟಿದ್ರೆ ಅದು ಅವರು ಸೀಸಿಂಗ್ ಕೊಡೋದಿಲ್ಲ, ಮತ್ತು ವೆಯ್ಟ್ ಮಾಡ್ತಾರೆ, ಆಮೇಲೆ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಸೊ ಬೆಸ್ಟ್ ಏನಪ್ಪ ಅಂದರೆ, ಈ ಯಾವುದು RBI ರೆಗ್ಯುಲೇಟ್ ಮಾಡುತ್ತಲ್ವ ಅಂಥ ಫೈನಾನ್ಸ್ಗಳು ಬೆಟರು. ಈ ಸಣ್ಣ ಪುಟ್ಟ ಆದವರೆಲ್ಲ ಯಾರ್ದೋ ಹೆಸರಲ್ಲಿರುತ್ತೆ ಗಾಡಿ, ಯಾವುದೋ ಒಂದು ಕಂಪ್ನಿಯಲ್ಲಿರುತ್ತಲ್ಲ NOC, ಅದನ್ನೆಲ್ಲ ಎತ್ಕೊಂಬಂದ್ಬಿಟ್ಟು ಇವ್ರು ಫೈನಾನ್ಸ್ ಮಾಡಿಬಿಡ್ತಾರೆ. ಹಿಂದೆ ನೋಡಲ್ಲ ಮುಂದೆ ನೋಡಲ್ಲ. ಲೆಕ್ಕದಲ್ಲಿ ಫೈನಾನ್ಸ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಇವತ್ತಿನ ದಿವಸದಲ್ಲಿ ಯಾವುದೋ ಒಂದು ಸೀಲ್ ಸಿಗ್ನೇಚರ್ ಮಾಡಿಕೊಂಡು ನೀವು ತಗೊಂಡೋಗಿ ಹೈಪೋಥಿಕೇಶನ್ ಹಾಕ್ಬೋದು, ಎಲ್ಲಿ RTOದಲ್ಲಿ. ಸೊ ಅಷ್ಟು ಈಸಿ ಇದೆ. ಸೊ ಹಂಗಾಗಿ ಸ್ವಲ್ಪ ಏನೇ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೆ. ಮ್ಯಾಟ್ನ ತೆಗೆದುಬಿಡ್ತೀನಿ ಹಿಂದೆ ಮತ್ತು ಮುಂದೆ ಮ್ಯಾಟ್ನ, ಯಾಕಂದರೆ ಇಲ್ಲಿ ಮಳೆ ಬರ್ತಾ ಇದಲ್ವಾ, ನೀರು ನಿಂತ್ಕೊಳುತ್ತೆ, ಅದ್ರ ಕೆಳಗಡೆ ನೀರು ನಿಂತ್ಕೊಂಡ್ರೆ ಫುಲ್ಲು ತುಕ್ಕಿಡಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಸೊ ಇಲ್ಲಿ ಹಿಂದೆ ಮ್ಯಾಟ್ನ ತೆಗೆದಿದ್ದೀನಿ, ಒಂದು ಸ್ವಲ್ಪ ಗಾಳಿ ಬಂದು ಹಾರ್ಕೊಳ್ಳಿ ಅಂತ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಎತ್ತಿಬಿಟ್ರೆ ಆಯ್ತು. ಹಿಂಗೆ ಗಾಳಿ ಬಂದರೆ ಹಾರ್ಕೊತದೆ. ಸೊ ನೋಡ್ಬೋದು ಎಲ್ಲೆಲ್ಲಿ ಹೋಗಿರ್ತದೆ ನೀರಂತ, ಇದ್ರ ಒಳಗಡೆ ಹೋಗುತ್ತೆ. ಇದೇನೇ ಬೇಗ ರೆಸ್ಟ್ ಹಿಡಿಯೋದು. ಸೊ ಇದೂ ಒಂದಿದೆ, ಈ ಮ್ಯಾಟ್ ಇದೆ ಅಲ್ವಾ, ಇದ್ರೊಳಗೇ ಹೋಗಿರುತ್ತೆ. ಆದರೆ ಒಣಕೊಂತದೆ ಇಲ್ವ ಅಂತ ಗೊತ್ತಿಲ್ಲ ಗುರು. ನೋಡಿ ಎಲ್ಲೆಲ್ಲ ನೀರು ಬರ್ತದೆ ಅಂತ. ಸೊ ಬೆಳಗ್ಗೆ ಅಷ್ಟರಲ್ಲಿ ಹಾರ್ಕೊತದೆ. ಹಾಗೆ ಮುಂದೆ
ಮ್ಯಾಟ್ ಕೂಡ ಇದು ಮಾಡ್ಕೊಂಡಿದ್ದೀನಿ. ನೀರು ನೋಡ್ಬೋದು, ಇಲ್ಲ ಬಂದು ನಿಂತ್ಕೊಂಡ್ರೆ ಒಂದು ಸತಿ ರೆಸ್ಟ್ ಹಿಡೀತು ಅಂತಂದರೆ ಹೋಯ್ತು ಅಷ್ಟೇ. ಆಮೇಲೆ ವ್ಯಾಲ್ಯೂ ಸಿಗೋಲ್ಲ ಅಂತಾರಪ್ಪ ಗಾಡಿಗೆ, ಅಂತಾರೆ ಏನೋ ಅದು ಸಿಗೋದಿಲ್ಲ. ಆಮೇಲೆ ಮತ್ತೆ ರೀಪೇಂಟ್ ಎಲ್ಲ ಮಾಡಬೇಕಾಗುತ್ತೆ. ಇದರ ಅಡಿಗೆಲ್ಲ ನೀರು ಹೋಗಿರ್ತದೆ. ಸೊ ಇದೆಲ್ಲ ವೆಟ್ಟು ನೋಡ್ಬೋದು. ಸೊ ದಿನ ಈ ಥರ ತೆಗ್ದಾಕ್ಬಿಡ್ತೀನಿ. ಬೆಳಗ್ಗೆ ಅಷ್ಟರಲ್ಲಿ ಒಣಕೊಂತದೆ. ಒಂದು 2-3 ನಿಮಿಷ ಟೈಮ್ ಆಗುತ್ತೆ, ಬಟ್ ಮಾಡಲೇಬೇಕಲ್ವ. ಮತ್ತು ಬೆಳಗ್ಗೆ ಒರೆಸ್ಕೊಂಡು ಇಲ್ಲೆಲ್ಲ ಒರೆಸ್ಕೊಂಡು ನೀಟಾಗಿ ಮಣ್ಣಿರ್ತವೆ, ಮಣ್ಣನ್ನು ಒರೆಸ್ಕೊಂಡು ಜಸ್ಟ್ ಮನೆಗೆ ಬಂದಾಯಿತು. ಟೈಮ್ ನೋಡ್ಬೋದು 9:51 ಆಗೈತೆ. ಸೊ ಬನ್ನಿ ಲೆಕ್ಕ ಮಾಡ್ಕೊಳ್ಳೋಣ. ಊಬರಲ್ಲಿ 719 ರೂಪಾಯಿ ಮಾಡಿದ್ದೀನಿ. ಹಾಗೆ ನಮ್ಮ ಯಾತ್ರಿನಲ್ಲಿ 389 ರೂಪಾಯಿ. ಹಾಗೆ ಲೆಕ್ಕ ಮಾಡ್ಕೊಳ್ಳೋಣ ಯಾವುದ್ರಲ್ಲಿ ಅಂತಂದರೆ, ಇದು ನೆನ್ನೆದ ಲೆಕ್ಕ. 719 ಪ್ಲಸ್ 389 ಪ್ಲಸ್ 470 ಮೇಡಮ್ ಅವ್ರದ್ದು ಫಿಕ್ಸ್ ಆಗಿಬಿಟ್ಟಿದೆ. ಸೊ ಇವತ್ತು ಇಷ್ಟೇ. ಇದರಲ್ಲಿ ಗ್ಯಾಸ್ನ ಮೈನಸ್ ಮಾಡಬೇಕು. ಗ್ಯಾಸ್ ಹಾಕ್ಸಿಲ್ಲ, ಹಂಗೆ ಬಂದುಬಿಟ್ಟೆ ನಾನು. ಸೊ ಗ್ಯಾಸ್ ಹಾಕ್ಸಿಲ್ಲ. 1 ಪಾಯಿಂಟಲ್ಲಿದೆ, ಆರೆಂಜ್ ಪಾಯಿಂಟಲ್ಲಿ. ನಾಳೆ ಎಲ್ಲೋ ಜಯನಗರಕ್ಕೆ ಹೋಗ್ಬೇಕು ಬನ್ನಿ ಅಂತಿದ್ರು ಮೇಡಮ್ ಅವರು. ಸೊ ಹಂಗಾಗಿ ಸರಿ ಮೇಡಮ್ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಹಾಗಂತ ಬಿಡೋಕ್ಕಾಗಲ್ವಲ್ಲ. ಮೈನಸ್ 250 ರೂಪಾಯಿ ಗ್ಯಾಸು. ಆಮೇಲೆ 15 ರೂಪಾಯಿನಾ 25 ರೂಪಾಯಿ ಈ ಒಂದು ನಮ್ಮ ಯಾತ್ರೆ ಒಂದು ಫೀಸು, ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ಸು ಎಲ್ಲ ಕಟ್ಟಾದರೆ 1300 ರೂಪಾಯಿ ಮನೆಗೆ ಎತ್ಕೊಂಬ. ಸ್ನೇಹಿತರೆ, ಇದು ಇವತ್ತಿನ ನನ್ನ ಖರ್ಚು ವೆಚ್ಚ ಎಲ್ಲ ಕಳೆದು 1300 ರೂಪಾಯಿ ಮನೆಗೆ ಎತ್ಕೊಂಬಂದಿದ್ದೀನಿ. ಮತ್ತು ಹೇಳಬೇಕು ಅಂತಂದರೆ ಚಳಿ ಮತ್ತು ಟ್ರಾಫಿಕ್ಕು. ಇವತ್ತು ಸ್ವಲ್ಪ ಟ್ರಾಫಿಕ್ ಪರವಾಗಿಲ್ಲ, ಮೂವಿಂಗಲ್ಲಿತ್ತು. ಆದರೆ ಚಳಿ ಹೇಳಬೇಕು ಅಂತಂದರೆ ಈ ಚಳಿಗೆ ಪೇಯ್ನು ಜಾಸ್ತಿ ಅನಿಸುತ್ತೆ. ಮತ್ತು ಕಾಲೆಲ್ಲ ಒಂದೇ ಪೊಸಿಷನ್ ಇರಬೇಕಲ್ವ 10-12 ಅವರು. ಹಾಗಾಗಿ ಒಂದು ಸ್ವಲ್ಪ ಕಾಲು ಬೆನ್ನೆಲ್ಲ ನೋವಾಗುತ್ತೆ. ಬೆನ್ನು ಅಂದರೆ ಈ ಸೈಡು ಅದೇನು ಮಾಡೋಕ್ಕಾಗಲ್ಲ. ಈ ಕೆಲಸ ಮಾಡ್ತೀವಿ ಅಂತಂದರೆ ಅದನ್ನು ನಾವು ಅನ್ಬಾಕ್ಸಾಗಿ ರೆಡಿ ಆಗಿರಬೇಕು. ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಹೆಂಗಾದರೂ ಮಾಡಿ ನಿಮ್ಮ ಬೆರಳಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.